ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ವಿಡಿಯೋ ಏನಂತಂದರೆ ಆಲ್ರೆಡಿ ಟೈಟಲ್ ನೋಡಿರ್ಬೋದು. ಸೊ ಇಂಟ್ರೊಡಕ್ಷನ್ ಟು ಫಾರೆಕ್ಸ್ ಮಾರ್ಕೆಟ್. ಅಂದರೆ ಫಾರೆಕ್ಸ್ ಮಾರ್ಕೆಟ್ ಅಂತಂದರೆ ಏನು, ಸೊ ವಾಟ್ ಆರ್ ದ ಟ್ರೇಡಿಂಗ್ ಅವರ್ಸು, ಯಾವಾಗ ನೀವು ಟ್ರೇಡ್ ಮಾಡ್ಬೋದು ಆ್ಯಂಡ್ ಏನೇನು ಟ್ರೇಡ್ ಮಾಡ್ಬೋದು, ಅಂದರೆ ಆಮೇಲೆ ಹೌ ಇಟ್ ಈಸ್, ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫಾರೆಕ್ಸ್ ಮಾರ್ಕೆಟ್ಸು. ಸೊ ಇವೆಲ್ಲ ನಿಮ್ಗೊಂದು ಶಾರ್ಟಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆ್ಯಂಡ್ ಇನ್ ಕಮಿಂಗ್ ಡೇಸಲ್ಲಿ ಇಂಡಿಯಾದಲ್ಲಿ ಟ್ರೇಡ್ ಮಾಡೋಕ್ಕೆ ಬೆಸ್ಟ್ ಫಾರೆಕ್ಸ್ ಬ್ರೋಕರು ಆ್ಯಂಡ್ ಫಂಡೆಡ್ ಅಕೌಂಟ್ಸ್ ಅಂದರೆ ಏನು, ಆಮೇಲೆ ಯಾವ ಫಂಡೆಡ್ ಅಕೌಂಟ್ಸ್ ನೀವು ತೊಗೊಬೇಕು ಆ್ಯಂಡ್ ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಫಂಡೆಡ್ ಅಕೌಂಟ್ಸ್. ಸೊ ಇವೆಲ್ಲ ನಿಮಗೆ ಒನ್ ಬೈ ಒನ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಆ್ಯಕ್ಚುಲಿ ಒಂದು PDF ರೆಡಿ ಮಾಡಿದ್ದೀನಿ. ಸೊ ಲೆಟ್ ಓಪನ್ ದ PDF. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇಲ್ಲಿ ನೋಡು, ಫಾರೆಕ್ಸ್ ಟ್ರೇಡಿಂಗ್ ಇಂಟ್ರಡಕ್ಷನ್. ಸೊ ಫಾರೆಕ್ಸ್ ಟ್ರೇಡಿಂಗ್ ಅಂತಂದ್ರೆ ಏನು, ಫಾರೆಕ್ಸ್ ನಾವು ಏನು ಇಂಡಿಯಾದಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಲ್ವಾ, ಇಟ್ ಈಸ್ ಓನ್ಲಿ ಇಂಡಿಯನ್ಸ್ ಆರ್ ಡೂಯಿಂಗ್, ಅಂದರೆ ಬರೀ ಇಂಡಿಯನ್ಸ್ ಮಾತ್ರ ಮಾಡ್ತಾ ಇರೋದು. ಸೊ ಮಾರ್ಕೆಟ್ ಕ್ಯಾಪ್ ಚಿಕ್ಕದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದು. ಬಟ್ ಫಾರೆಕ್ಸ್ ಟ್ರೇಡಿಂಗ್ ಅಂತಂದರೆ ಇಟ್ ಈಸ್ ಮೋರ್ ಅಂದರೆ ಆಲ್ ಓವರ್ ದ ವರ್ಲ್ಡ್ ಟ್ರೇಡರ್ಸ್, ಆಲ್ ಓವರ್ ದ ವರ್ಲ್ಡ್ ಟ್ರೇಡರ್ಸ್ ಯಾರು ಇದ್ದಾರೋ ಎವ್ರಿ ಒನ್ ಕ್ಯಾನ್ ಟ್ರೇಡ್. ಬಟ್ ಇನ್ ಸಮ್ ಕಂಟ್ರೀಸ್ ಇಟ್ ಈಸ್ ರೆಗ್ಯುಲೇಟೆಡ್ ಆ್ಯಂಡ್ ಇನ್ ಸಮ್ ಕಂಟ್ರೀಸ್ ಇಟ್ ಈಸ್ ನಾಟ್ ರೆಗ್ಯುಲೇಟೆಡ್. ಲೈಕ್ ಇಂಡಿಯಾದಲ್ಲಿ ನೋಡ್ಬೋದು, ಇಂಡಿಯಾದಲ್ಲಿ ಫಾರೆಕ್ಸ್ ಮಾರ್ಕೆಟ್ ರೆಗ್ಯುಲೇಟ್ ಆಗಿಲ್ಲ. ಸೊ ಆ್ಯಕ್ಚುಲಿ ಫಾರೆಕ್ಸ್ ಮಾರ್ಕೆಟ್ ಇಂಡಿಯಾದಲ್ಲಿ ಮಾಡೋದು ಇಟ್ಸ್ ನಾಟ್ ಲೀಗಲ್ ಆರ್ ನಾರ್ ಇಲ್ಲೀಗಲ್, ಇನ್ ಮಿಡ್ಡಲ್ಲಿದೆ. ಓಕೆ, ಸೊ ನೋಡ್ಬೋದು, ದ ಗ್ಲೋಬಲ್ ಫಾರೆಕ್ಸ್ ಎಕ್ಸ್ಚೇಂಜ್ ಮಾರ್ಕೆಟ್ FX ಈಸ್ ದ ಲಾರ್ಜೆಸ್ಟ್ ಮಾರ್ಕೆಟ್ ಇನ್ ದ ವರ್ಲ್ಡ್ ಆಸ್ ಮೆಜರ್ಡ್ ಬೈ ದ ಡೈಲಿ ಟರ್ನ್ ಓವರ್ ವಿತ್ ಮೋರ್ ದೆನ್ 5 trillion. ಸೊ ಒಂದು ದಿವಸದಲ್ಲಿ ಮೋರ್ ದೆನ್ $5 trillion ವಾಲ್ಯೂಮ್ ಜನರೇಟ್ ಆಗುತ್ತೆ ಫಾರೆಕ್ಸ್ ಮಾರ್ಕೆಟಲ್ಲಿ. ಆ್ಯಂಡ್ ವರ್ಡ್ಸ್ ಅಂದರೆ ಮೇನ್ ವರ್ಡ್ಸ್, ಸ್ಟಾಕ್ಸ್ ಆ್ಯಂಡ್ ಬಾಂಡ್ ಮಾರ್ಕೆಟ್ಸ್. ಸೊ ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್. ಮೇನ್ ಅಂದರೆ ಫಾರೆಕ್ಸ್ ಮಾರ್ಕೆಟಲ್ಲಿ ಮೇನ್ ಬ್ಯಾಂಕ್ಸು, ಆಮೇಲೆ ಬಾಂಡ್ಸು, ಇನ್ವೆಸ್ಟರ್ಸು, ಇವರೆಲ್ಲ ಬರ್ತಾರೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಫಾರೆಕ್ಸ್. ಸೊ ಫಾರೆಕ್ಸ್ ಇನ್ ಸಿಂಪಲ್ ಟರ್ಮ್ಸ್ ಕರೆನ್ಸಿ. ಫಾರೆಕ್ಸ್ ಅಂತಂದರೆ ಕರೆನ್ಸಿ. ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಫಾರೆಕ್ಸ್ ಎಕ್ಸ್ಚೇಂಜ್, FX or currency trading. It is decentralized global market where all the world's currency trade with each other. It is the largest liquid market in the world. ಫಾರೆಕ್ಸ್ ಮಾರ್ಕೆಟ್ ಅಂತಂದರೆ ಇದು ಇನ್ ಎಕ್ಸಾಂಪಲ್ ಏನಂತಂದರೆ, ಕರೆನ್ಸಿ ಪೇರ್ಸ್ ಗೊತ್ತಲ್ಲ ನಿಮ್ಗೆ, ಎಕ್ಸಾಂಪಲ್ USD, GBP USD, AUD CAD. ಸೊ ಈ ಥರ ಕರೆನ್ಸಿ ಪೇರ್ಸ್ ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಹೈಯೆಸ್ಟ್ ಲಿಕ್ವಿಡಿಟಿ ಇರೋ ಮಾರ್ಕೆಟ್. ಓಕೆ, ಆಮೇಲೆ ದ ಲಿಕ್ವಿಡ್ ನಿಮಗೆ ಇನ್ನೊಂದು ಮೋರ್ ಲಿಕ್ವಿಡಿಟಿ ಇದ್ದಷ್ಟು ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಲಿಕ್ವಿಡಿಟಿ ಅಂತಂದರೆ, ನಿಮಗೆ ಎಷ್ಟು ಲಿಕ್ವಿಡಿಟಿ ಇರುತ್ತೋ ಅಷ್ಟು ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇರುತ್ತೆ. ಯಾಕಂದ್ರೆ ಹೆಂಗಂತಂದರೆ, ಎಕ್ಸಾಂಪಲ್ ನೀವು ಒಂದು ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ತೀರಾ, ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಲಿಕ್ವಿಡಿಟಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ಆರ್ಡರ್ ಎಕ್ಸಿಕ್ಯೂಟ್ಸ್ ಆಗಲ್ಲ. ಸೊ ನಿಮಗೆ ಟೈಮ್ ತೊಗೊಬೋದು. ಯಾಕಂದರೆ ನೀವು ಬೈ ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಬ್ರು ಸೆಲ್ ಮಾಡ್ತಾ ಇದ್ರೆ ನೀವು ಬೈ ಮಾಡೋಕ್ಕಾಗೋದು ಅಲ್ವಾ. ನೀವು ಸೆಲ್ ಮಾಡಬೇಕು ಅಂತಂದರೆ ಇನ್ನೊಬ್ರು ಬೈ ಮಾಡೋಕ್ಕೆ ರೆಡಿ ಇದ್ದರೆ ನೀವು ಸೆಲ್ ಮಾಡೋಕ್ಕಾಗೋದು. ಸೊ ಹಂಗೆ ಲಿಕ್ವಿಡಿಟಿ ಜಾಸ್ತಿ ಇದ್ದರೆ ಇಮಿಡಿಯೇಟಾಗಿ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ಫಾರೆಕ್ಸ್ ಮಾರ್ಕೆಟಲ್ಲಿ ಲಿಕ್ವಿಡಿಟಿ ಜಾಸ್ತಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ವೈ ಟ್ರೇಡ್ ಫಾರೆಕ್ಸ್. ಫಾರೆಕ್ಸ್ ಮಾರ್ಕೆಟ್ ಏನಕ್ಕೆ ಟ್ರೇಡ್ ಮಾಡಬೇಕು. ಫಸ್ಟ್ ಪಾಯಿಂಟ್, ಫಾರೆಕ್ಸ್ ಮಾರ್ಕೆಟ್ ವರ್ಕ್ಸ್ 24 hours ಆ್ಯಂಡ್ 5 days a week. ಅಂದರೆ 24 hours ಮಾರ್ಕೆಟ್ ರನ್ ಆಗುತ್ತೆ. ಬಟ್ ನಾಟ್ 24/7, ಇಟ್ ಈಸ್ 24/5. ಅಂದರೆ ಮಂಡೇ ಟು ಫ್ರೈಡೇ ಫಾರೆಕ್ಸ್ ಮಾರ್ಕೆಟ್ ವರ್ಕ್ ಆಗುತ್ತೆ. ಆ್ಯಂಡ್ ಇನ್ನು ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡ್ಬೋದು, ಅದು ನೆಕ್ಸ್ಟ್ ಹೇಳ್ತೀನಿ. ಸೊ ಆ್ಯಂಡ್ ಬಿಕಾಸ್ ಗೌರ್ಮೆಂಟ್ ಕಾರ್ಪೊರೇಟ್ಸ್ ಆ್ಯಂಡ್ ಪ್ರೈವೇಟ್ ಇಂಡಿವಿಜುವಲ್ಸ್ who require currency exchange services are spreads around the world. So trading on the forex market never stops. ಸೊ ದೊಡ್ಡ ಗೌರ್ನಮೆಂಟ್ಸು, ಆಮೇಲೆ ಏನದು ದೊಡ್ಡ ಗೌರ್ಮೆಂಟ್ ಮತ್ತು ಇಂಡಿವಿಜುವಲ್ ಪ್ರೈವೇಟ್ ಕಂಪನೀಸ್, ಕಾರ್ಪೊರೇಟ್ ಕಂಪ್ನೀಸ್ ಎಲ್ಲ ಟ್ರೇಡ್ ಮಾಡ್ತಾ ಇರ್ತವೆ. ಸೊ ಇದು ಫಾರೆಕ್ಸ್ ಮಾರ್ಕೆಟ್ಸ್ ನೆವರ್ ಸ್ಟಾಪ್ಸ್. ಸೊ ನಿಮಗೆ ಯೂಶಲಿ 24/5 ಇಟ್ ವಿಲ್ ಬಿ ರನ್ನಿಂಗ್. ಆ್ಯಂಡ್ ಇನ್ನೊಂದು ಏನಕ್ಕೆ ನೀವು ಫಾರೆಕ್ಸ್ ಟ್ರೇಡ್ ಮಾಡಬೇಕು ಅಂತಂದರೆ, ಮೋಸ್ಟ್ ಆಫ್ ದ ಫಾರೆಕ್ಸ್ ಅಕೌಂಟ್ಸ್ ಟ್ರೇಡ್ ವಿತ್ ಲಿಟಲ್ ಆರ್ ನೋ ಕಮಿಷನ್. ದೇರ್ ಇಸ್ ನೋ ಎಕ್ಸ್ಚೇಂಜ್ ಆರ್ ಡೇಟಾ ಲೈಸೆನ್ಸ್ ಫೀಸ್. ನಿಮಗೆ ಜಾಸ್ತಿ ಚಾರ್ಜಸ್ ಇಲ್ಲ. ನೀವು ಇಂಡಿಯನ್ ಮಾರ್ಕೆಟಲ್ಲಿ ನೋಡ್ಬೋದು, TDS ಅದು ಇದು ತುಂಬ ಚಾರ್ಜಸ್ ಇದೆ ಅಲ್ವಾ. ಸೊ ನಿಮ್ಮ ಫಾರೆಕ್ಸ್ ಮಾರ್ಕೆಟಲ್ಲಿ ಅಷ್ಟು ಚಾರ್ಜ್ ಇರಲ್ಲ. ಆ್ಯಂಡ್ ತುಂಬ ಟ್ರೇಡರ್ಸು ದೇ ವಿಲ್ ಯೂಸ್ ನೋ ಕಮಿಷನ್ ಟ್ರೇಡಿಂಗ್ ಆಲ್ಸೋ ನಿಮ್ದು ಅಕೌಂಟ್ ಬ್ಯಾಲೆನ್ಸ್ ಮೇಲೆ. ಸೊ ಅದು ನಿಮಗೆ ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಹೈ ಲಿವರೇಜ್. ಸೊ ನೋಡಿ, ನಿಮಗೆ ಟ್ರೇಡಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಇವಾಗ ನೋಡಿ, ಎಕ್ಸಾಂಪಲ್ ನಿಮ್ಮ ಹತ್ರ 1 ಲಕ್ಷ, ಒಂದು 1,000 ಕ್ಯಾಪಿಟಲ್ ಇರುತ್ತೆ. ಇಲ್ಲ ಎಕ್ಸಾಂಪಲ್ ಒಂದು 10,000 ಕ್ಯಾಪಿಟಲ್ ತೊಗೊಳ್ಳೋಣ. 10,000 ಕ್ಯಾಪಿಟಲ್ ಇರುತ್ತೆ. 10,000 ನೀವೇನು ಟ್ರೇಡ್ ಮಾಡ್ತೀರಾ. ಇವಾಗ ಇಂಡಿಯನ್ ಮಾರ್ಕೆಟ್ಸಲ್ಲಿ 10,000ಕ್ಕೆ ಎಷ್ಟು ಲಿವರೇಜ್ ಕೊಡ್ತಾರೆ, ಅಷ್ಟು ಜಾಸ್ತಿ ಲಿವರೇಜ್ ಕೊಡಲ್ಲ. ಬಟ್ ಇನ್ ಫಾರೆಕ್ಸ್ ಮಾರ್ಕೆಟಲ್ಲಿ ನೀವು 10,000 ಇತ್ತು ಅಂತಂದರೆ ಯು ಕ್ಯಾನ್ ಬೈ ಮೋರ್ ದೆನ್ 2 to 3 lakhs ವರ್ತ್
ವಾಟ್ ಎವರ್ ಕರೆನ್ಸಿ ಏನು ನೀವು ಟ್ರೇಡ್ ಮಾಡ್ತಿದ್ರೆ ನೀವು ಬೈ ಮಾಡೋ ಅಷ್ಟು ಲಿವರೇಜ್ ಕೊಡ್ತಾರೆ. ಓಕೆ, ಸೊ ಹೈಯರ್ ದ ಲಿವರೇಜ್, ಲಿವರೇಜಲ್ಲಿ ನಿಮಗೆ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಓಕೆ, ಹೈಯೆಸ್ಟ್ ಅಂದರೆ ನಿಮ್ಮ ಹತ್ರ ಕಡಿಮೆ ಕ್ಯಾಪಿಟಲ್ ಇದೆ. ಎಕ್ಸಾಂಪಲ್ ನೋಡಿ, ನೀವು ಫಾರೆಕ್ಸ್ ಟ್ರೇಡಿಂಗಲ್ಲೆಲ್ಲ ಎಕ್ಸಾಂಪಲ್ ಗೋಲ್ಡ್ ಮಾಡ್ತೀರಾ ಅನ್ಕೊಳ್ಳಿ, ಗೋಲ್ಡ್ ಟ್ರೇಡ್ ಮಾಡ್ತೀರಾ ಅನ್ಕೊಳ್ಳಿ, ನಿಮ್ಮ ಹತ್ರ 2,000 3,000 ಇದ್ರೆ ಯು ಕ್ಯಾನ್ ಬೈ 1 ಲಾಟ್. ಬಟ್ ರಿಸ್ಕು ಹಂಗೆ ಇದೆ. ನೀವು ಹಂಗಂದ್ಬಿಟ್ಟು 1 ಲಾಟ್ ತೊಗೊಂಡು ನೀವು 1 ಲಾಟ್ ಸ್ಟಾಪ್ ಲಾಸ್ ಸಿಕ್ಕರೆ ಒಂದು ಅಕೌಂಟ್ ಬ್ಲೋ ಆಗುತ್ತೆ, ಇಲ್ಲ ಅಕೌಂಟ್ ಗ್ರೋ ಆಗುತ್ತೆ. 2 ವೇಸು ಇದೆ. ಸೊ ಯು ಹ್ಯಾವ್ ಟು ಥಿಂಕ್. ಸೊ ನೀವು ಎಷ್ಟು ಲಿವರೇಜ್ ಬೇಕೋ ಅಷ್ಟು ಯುಟಿಲೈಸ್ ಮಾಡ್ಕೊಬೇಕು. ಲಿವರೇಜ್ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನೀವೆಲ್ಲ ಒಂದೇ ಸರಿ ತೊಗೊಂಡ್ರೆ ಇಲ್ಲಿ ಎಂಡ್ ಆಫ್ ದ ಟೈಮ್ ಇಲ್ಲಿ ಬ್ಲೋ ಯುವರ್ ಅಕೌಂಟ್ ಅಷ್ಟೇ. ನೆಕ್ಸ್ಟ್ ಫಾರೆಕ್ಸ್ ಮಾರ್ಕೆಟ್ಸ್, ಇದು ಫಾರೆಕ್ಸ್ ಮಾರ್ಕೆಟ್ ಅವರ್ಸ್. ಸೊ ಫಾರೆಕ್ಸ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ ನಿಮಗೆ ಗೊತ್ತಿರೋದು ಒಂದೇ ಟೈಮ್, ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ 9:15 to 3:30 ಅಲ್ವಾ, ಒನ್ ಟೈಮಿಂಗ್ಸು. ಯಾಕಂದರೆ ಮಾರ್ಕೆಟ್ ರನ್ ಆಗೋದಷ್ಟೇ, ದೇರ್ ಇಸ್ ನೋ ಸೆಷನ್ ಅಂಡ್ ಆಲ್, ಒಂದು ಸೆಷನ್ ಅಷ್ಟೇ. ಬಟ್ ಇನ್ ಫಾರೆಕ್ಸ್ ಮಾರ್ಕೆಟಲ್ಲಿ ಹಂಗಲ್ಲ. ಫಾರೆಕ್ಸ್ ಮಾರ್ಕೆಟ್ ಇಸ್ ಆ್ಯಕ್ಚುಲಿ 4 ಮೇಜರ್ ಟ್ರೇಡಿಂಗ್ ಸೆಷನ್ಸ್. ಬಟ್ ಇನ್ ದಟ್ 3 ಟ್ರೇಡಿಂಗ್ ಸೆಷನ್ಸ್ ಮಾತ್ರ ನಾವು ತೊಗೊತೀರಿ, ಅಂದರೆ ಅದರಲ್ಲಿ ಜಾಸ್ತಿ ಟ್ರೇಡಿಂಗ್ ನಡೆಯುತ್ತೆ. ಒಂದು ಬಂದು ದೇರ್ ಆರ್ 3 ಟೈಪ್ಸ್ ಆಫ್ ಟ್ರೇಡಿಂಗ್ ಸೆಷನ್ಸ್. ಒಂದು ಬಂದು ಟೋಕಿಯೋ, ಒಂದು ಲಂಡನ್, ಒಂದು ನ್ಯೂಯಾರ್ಕ್. ಓಕೆ, ಸೊ ಟೋಕಿಯೋ ಬಂದ್ಬಿಟ್ಟು 5:30 AM to 1:30 PM ವರೆಗೂ ನಡೆಯುತ್ತೆ. ಓಕೆ, 5:30 AM ಇಟ್ ವಿಲ್ ರನ್ ಟಿಲ್ 1:30 PM ಟೋಕಿಯೋ ಸೆಷನ್. ಲಂಡನ್ ಸೆಷನ್ ಬಂದ್ಬಿಟ್ಟು 12:30 PM ಸ್ಟಾರ್ಟ್ ಆಗುತ್ತೆ. ಸೊ 12:30 PM to 8:30 PM ರನ್ ಆಗುತ್ತೆ ಲಂಡನ್ ಸೆಷನ್. ಆ್ಯಂಡ್ ನ್ಯೂಯಾರ್ಕ್ ಸೆಷನ್ ಸ್ಟಾರ್ಟ್ ಆಗೋದು ಬಂದು 6:30 PM to 2:30 AM. ಯೂಶಲಿ ಮುಂಚೆ ಒಂದು 15 to 20 days back, London session was starting at 11:30 and New York session was starting at 5:30. But due to some changes in the market, they was our timings na 1 hour ಮುಂದಕ್ಕೆ ಹಾಕಿದ್ದಾರೆ. So now London session open at 12:30 and New York session open at 6:30. Usually the more volume, higher volume generates on these 2 sessions. One is London session and another is New York session. ನಿಮಗೆ ಇವೆರಡು ಸೆಷನ್ ಅಲ್ಲೇ ನಿಮಗೆ ಹೆವಿ ವಾಲ್ಯೂಮ್ ನೋಡೋಕ್ಕಾಗೋದು. ಯೂಶಲಿ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಟ್ರೇಡ್ ಇನ್ ದಿಸ್ ಬೋತ್ ಸೆಷನ್. ಆ್ಯಂಡ್ ಇನ್ನೊಂದು ನೀವು ಮಾರ್ಕೆಟ್ 24 hours ಓಪನ್ ಇದೆ, 24 hours ಟ್ರೇಡ್ ಮಾಡ್ಕೊಂಡ್ರೆ ಎಂಡ್ ಆಫ್ ದ ಟೈಮ್ ಲಾಸ್ ಮಾಡ್ಕೊತೀರ. ಯಾವ್ದಾನ 2 ಸೆಷನ್ ತೊಗೊಳ್ಳಿ, ನಿಮ್ಮ ರೈಟ್ ಸೆಟಪ್ ಬಂದಾಗ ನೀವು ಟ್ರೇಡ್ ಮಾಡಿ. ಓಕೆ, ಟ್ರೇಡಿಂಗ್ ಸೈಕಾಲಜಿ ಬಗ್ಗೆ ಎಲ್ಲ ನಿಮ್ಮ ಮುಂದೆ ಮಾತಾಡೋಣ. ಆ್ಯಂಡ್ ಫಾರೆಕ್ಸ್ ಟ್ರೇಡಿಂಗಲ್ಲೇ ನೀವು ಏನೇನು ಟ್ರೇಡ್ ಮಾಡ್ಬೋದು. ಓಕೆ, ನೋಡಿ ಫಾರೆಕ್ಸ್ ಅಂತಂದರೆ ಕರೆನ್ಸಿ. ಬಟ್ ಎಕ್ಸಾಂಪಲ್ ನೀವು ಫಾರೆಕ್ಸ್ ಟ್ರೇಡಲ್ಲಿ ಒಂದು ಬ್ರೋಕರ್ ಅಕೌಂಟ್ ಓಪನ್ ಮಾಡ್ಕೊತೀರ ಅಂದ್ಕೊಳ್ಳಿ, ಬ್ರೋಕರ್ ಅಕೌಂಟು, ಅದರಲ್ಲಿ ನೀವೇನೇನು ಟ್ರೇಡ್ ಮಾಡ್ಬೋದು. ಓಕೆ, ಕಮಾಡಿಟೀಸ್ ಟ್ರೇಡ್ ಮಾಡ್ಬೋದು, ಕರೆನ್ಸಿ ಪೇರ್ಸ್ ಟ್ರೇಡ್ ಮಾಡ್ಬೋದು, ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡ್ಬೋದು, ಆ್ಯಂಡ್ ಸ್ಟಾಕ್ಸ್ ಟ್ರೇಡ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಕಮಾಡಿಟೀಸ್ ಅಂದರೆ ಏನು? ಕಮಾಡಿಟೀಸಲ್ಲಿ ಏನೇನು ಬರುತ್ತೆ? XAU USD, XAG USD, US ಆಯಿಲ್. XAUSD ಅಂದರೆ ಏನಂದರೆ ಗೋಲ್ಡ್, XAG USD ಅಂದರೆ ಸಿಲ್ವರ್, US ಆಯಿಲ್ ಅಂದರೆ ಆಯಿಲ್ ಅದು. ಓಕೆನಾ? ಸೊ ಇದನ್ನೆಲ್ಲ ಕಮಾಡಿಟೀಸ್ ಅಂತೀರಿ. ಕರೆನ್ಸಿ ಪೇರ್ ಯಾವ್ದು? ಕರೆನ್ಸಿ ಪೇರ್ ಆವಾಗೇ ಹೇಳಿದ್ದೀನಿ, USD, GBP USD, AUD USD, ಇನ್ನೂ ತುಂಬ ಇದೆ. ಓಕೆ, ಸೊ ನೆಕ್ಸ್ಟು ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು? ಸೊ ಕ್ರಿಪ್ಟೋ ಕರೆನ್ಸಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ಸೊ ಕ್ರಿಪ್ಟೋ ಕರೆನ್ಸಿ ಫಾದರ್ ಆಫ್ ಆಲ್ ದ ಕ್ರಿಪ್ಟೋ ಕರೆನ್ಸೀಸ್ ಬಿಟ್ಕಾಯಿನ್ ಅಲ್ವಾ? ಸೊ ಬಿಟ್ಕಾಯಿನ್ ಟ್ರೇಡ್ ಮಾಡ್ಬೋದು, ಇಥೆರಿಯಮ್ ಟ್ರೇಡ್ ಮಾಡ್ಬೋದು, XRP ಟ್ರೇಡ್ ಮಾಡ್ಬೋದು, ಡಾಜ್, ಶಿಬು ಎಲ್ಲ ತುಂಬ ಟ್ರೇಡ್ ಮಾಡ್ಬೋದು. ನಿಮ್ಮ ಬ್ರೋಕರ್, ನೀವು ಅದು ಡಿಪೆಂಡ್ಸ್ ಅಪಾನ್ ಯುವರ್ ಬ್ರೋಕರ್. ನೀವು ನಿಮಗೆ ಯಾವ ಬ್ರೋಕರು ನಿಮ್ಗೆ ಏನೇನು ಇನ್ಸ್ಟ್ರೂಮೆಂಟ್ ಟ್ರೇಡ್ ಮಾಡೋಕೆ ಅವರು ಫೆಸಿಲಿಟೀಸ್ ಕೊಡ್ತಾರೋ ಅದರಲ್ಲಿ ಟ್ರೇಡ್ ಮಾಡಿ. ಯೂಶಲಿ ಬಿಟ್ಕಾಯಿನ್, ಇಥೆರಿಯಮ್, XRP ಯೂಶಲಿ ಎಲ್ಲದರಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟಾಕ್ಸ್ ಅಂತಂದರೆ ಅಮೆಝಾನ್, ನೆಟ್ಫ್ಲಿಕ್ಸ್, ಫೇಸ್ಬುಕ್ಕು, ಸೊ ಆ್ಯಂಡ್ ಸೊ NVIDIA, ಮೈಕ್ರೋಸಾಫ್ಟು, ಗೂಗಲ್ಲು, ಸೊ ಇವೆಲ್ಲ ಟ್ರೇಡ್ ಮಾಡ್ಬೋದು. ಸೊ ಫಾರೆಕ್ಸ್ ಮಾರ್ಕೆಟ್ ಈಸ್ ಆಲ್ ಅಬೌಟ್, ಇಟ್ ಈಸ್ ಕಂಬೈನ್ಡ್ ಆಫ್ ಎವ್ರಿಥಿಂಗ್. ಸೊ ಇಫ್ ಯಾವ್ದು ನಿಮಗೆ ಸ್ಕಿಲ್ ಇದ್ದರೆ, ಟ್ರೇಡಿಂಗ್ ಮಾಡೋ ಸ್ಕಿಲ್ ಇದ್ದರೆ, ಇಟ್ ಈಸ್ ದ ಗುಡ್ ಆಪರ್ಚುನಿಟಿ. ಆ್ಯಂಡ್ ಬಟ್ ಇಂಡಿಯಾದಲ್ಲಿ ಇನ್ನೂ ರೆಗ್ಯುಲೇಟ್ ಆಗಿಲ್ಲ. ಬಟ್ ಯು ಕ್ಯಾನ್ ಟ್ರೇಡ್. ಇಂಡಿಯಾದಲ್ಲಿ ರೆಗ್ಯುಲೇಟ್ ಆಗಿಲ್ಲ, ಇದು ನಾನ್ ರೆಗ್ಯುಲೇಟ್ ಅಂದರೆ ಹೆಂಗೆ ಗೊತ್ತಾ, ಲೀಗಲ್ ಅಲ್ಲ ಇಲ್ಲೀಗಲ್ ಅನ್ನೋ ಥರ ಇದೆ ಇಂಡಿಯಾದಲ್ಲಿ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹಂಗಿದೆ. ಸೊ ಅದರಿಂದ ನೀವು ಅದನ್ನು ಸೇಫೆಸ್ಟ್ ವೆಲ್ ಹೆಂಗೆ ಟ್ರೇಡ್ ಮಾಡ್ಬೋದು ಅನ್ನೋದಕ್ಕೆ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇವತ್ತಿಗಿಷ್ಟೇ, ಮೋಸ್ಟ್ಲಿ ಅರ್ಥ ಆಗಿದೆ ಅನ್ಕೊತೀನಿ. ಓಕೆನಾ? ಸೊ ಈ PDF ಬೇಕು ಅಂದರೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ಟೆಲಿಗ್ರಾಮ್ ಲಿಂಕು ಬಯೋದಲ್ಲಿರುತ್ತೆ, ಇದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.